ಬಾಂಗ್ಲಾ ವಿರುದ್ಧ ಗೆದ್ದು ಬೀಗಿದ್ದಂತ ಪಾಪರ್ ಪಾಕ್ ಮತ್ತೊಂದು ಮಹತ್ವದ ದೃಶ್ಯಕ್ಕೆ ಸಾಕ್ಷಿಯಾಗಲಿದೆ ಏಷ್ಯಾ ಕಪ್. ಭಾರತ ಪಾಕ್ ನಡುವೆ ಫೈನಲ್ ಫೈಟ್ ನಡೆಯಲಿದೆ. ಬಾಂಗ್ಲಾ ವಿರುದ್ಧ ಗೆದ್ದು ಬೀಗಿದ್ದಂತ ಪಾಪರ್ ಪಾಕ್ ಮತ್ತೊಂದು ಮಹತ್ವದ ದೃಶ್ಯಕ್ಕೆ ಸಾಕ್ಷಿಯಾಗಲಿದೆ ಏಷ್ಯಾ ಕಪ್. ಭಾರತ ಪಾಕ್ ನಡುವೆ ಫೈನಲ್ ಫೈಟ್ ನಡೆಯಲಿದೆ. ಭಾನುವಾರ ನಡೆಯಲಿದೆ ಇಂಡಿಯಾ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್. ಇಂದು ಭಾರತ ಶ್ರೀಲಂಕಾ ನಡುವೆ ಕೊನೆಯ ಪಂದ್ಯ ನಡೆಯಲಿರುವಂತದ್ದು. ಬಾಂಗ್ಲಾ ವಿರುದ್ಧ ಗೆದ್ದು ಬೀಗಿದ್ದಂತ ಪಾಕ್ ಮತ್ತೊಂದು ಮಹತ್ವದ ದೃಶ್ಯಕ್ಕೆ ಸಾಕ್ಷಿಯಾಗಲಿದೆ ಏಷ್ಯಾ ಕಪ್. ಭಾರತ ಹಾಗೂ ಪಾಕ್ ನಡುವೆ ಫೈನಲ್ ಫೈಟ್ ನಡೆಯಲಿದೆ. ಭಾನುವಾರ ಈ ಒಂದು ಫೈಟ್ ನಡೆಯಲಿರುವಂತದ್ದು. ಇದು ಇಂಡಿಯಾ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್. ಇಂದು ಭಾರತ ಮತ್ತೆ ಶ್ರೀಲಂಕಾ ನಡುವೆ ಕೊನೆಯ ಪಂದ್ಯ ನಡೆಯಲಿದೆ. 1984ರಲ್ಲಿ ಏಷ್ಯಾ ಕಪ್ ಪ್ರಾರಂಭವಾದ ಬಳಿಕ ಈವರೆಗೆ ಒಟ್ಟು 16 ಬಾರಿ ಉಭಯ ತಂಡಗಳ ನಡುವೆ ಪಂದ್ಯಾವಳಿ ಜರುಗಿದೆ. ಆದ್ರೆ ಈವರೆಗೂ ಕೂಡ ಕ್ರಿಕೆಟ್ನ ಸಾಂಪ್ರದಾಯಿಕ ಎದುರಾಳಿಗಳಾದಂತಹ ಪಾಕಿಸ್ತಾನ ಮತ್ತೆ ಭಾರತ ಫೈನಲ್ ತಲುಪಿದ್ದಿಲ್ಲ. ಆದ್ರೆ ಭಾನುವಾರ ಇಂಡಿಯಾ ಮತ್ತೆ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿಕ್ಕಿರುವಂತದ್ದು. ಇಂದು ಭಾರತ ಮತ್ತೆ ಶ್ರೀಲಂಕಾ ನಡುವೆ ಕೊನೆಯ ಪಂದ್ಯ ನಡೆಯಲಿದೆ. ಹಾಗೆ ಭಾನುವಾರ ಇಂಡಿಯಾ ಮತ್ತೆ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿರುವಂತದ್ದು. 1984ರಲ್ಲಿ ಏಷ್ಯಾ ಕಪ್ ಪ್ರಾರಂಭವಾದ ಬಳಿಕ ಈವರೆಗೆ ಒಟ್ಟು 16 ಬಾರಿ ಉಭಯ ತಂಡಗಳ ನಡುವೆ ಪಂದ್ಯಾವಳಿ ಜರುಗಿದೆ. ಆದ್ರೆ ಈವರೆಗೂ ಕೂಡ ಎದುರಾಳಿಗಳಾದಂತಹ ಪಾಕಿಸ್ತಾನ ಮತ್ತೆ ಭಾರತ ಫೈನಲ್ಗೆ ತಲುಪಿದ್ದಿಲ್ಲ. ಆದ್ರೆ ಇದೀಗ ಭಾನುವಾರದಂದು ನಡೆಯಲಿರುವಂತಹ ಪಂದ್ಯ ಅಕ್ಷರಶಃ ಹೈ ವೋಲ್ಟೇಜ್ ಪಂದ್ಯವಾಗಲಿಕ್ಕಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದಂತಹ ಸೂಪರ್ 4 ಹಂತದ ನಿರ್ಣಾಯಕ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ತಂಡ ನಿಗದಿತವಾಗಿರುವಂತಹ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 135 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಬಾಂಗ್ಲಾದೇಶ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 124 ರನ್ಗಳನ್ನಷ್ಟೇ ಗಳಿಸಲು ಶಕ್ತವಾಯಿತು. ಪಾಕಿಸ್ತಾನದ ಬ್ಯಾಟರ್ಗಳು ಕೈಕೊಟ್ಟರು. ಬೌಲರ್ಗಳ ಸಾಹಸದಿಂದಾಗಿ ಪಂದ್ಯ ರೋಮಾಂಚಕ ಅಂತ್ಯವನ್ನ ಕಾಣುವಂತಾಗಿದೆ.